ಖುಷಿಯಾಗಿದ್ದ ವಿಷಯ ಒಂದು ಲೋಕೇಶ್ ಕನಗರಾಜ್ ಅವ್ರ ಸಿನಿಮಾದಲ್ಲೂ ಮಾಡ್ತಿದ್ದಾರೆ. ಒಂದು ಸಿನಿಮಾ ಸೊಸೈಟಿ ಒಬ್ಬ ಇನ್ನೋಸೆಂಟ್ನ ಸಲಗ ಮಾಡಿಬಿಡ್ತು. ಈಗ ಭೀಮಾ ಮಾಡಿಬಿಡ್ತು. ನನ್ನ ತಾವಿರೋದು 15 ರೂಪಾಯಿ ಎಳ್ಳೆ ಟೊಮೊಟೊ ಕಣೋ ಅನ್ನೋದು. ಇಲ್ಲಿ ಬರೆದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ, ನಾನು ಅವನ ನೋಡ್ತೀನಿ ಅನ್ನೋದೊಂದು. ಅಂದರೆ ನಿಮಗೆ ನಿಮ್ಮ ದುಶ್ಮನ್ಗಳು ಯಾವಾಗಲೂ ಕೂಡಾಕಕ್ಕೆ ನೋಡ್ತಾರೆ. ನೀವು ಒಂದು ಅನ್ಕೊಳ್ಳಿ, ಯಾವುದೋ ಕೋಳಿ ಗೂಡಲ್ಲಿ ನಿಮ್ಮನ್ನು ಕೂಡಾಕವ್ರೆ ಅಂತ, ಅವಾಗ ಎಂಥ ಗೂಡಾದರೂ ಹೊಡ್ಕೊಂಡ್ಬರ್ತೀರ. ಒಬ್ಬ ಹೊಸ ಹುಡುಗನ ಇಟ್ಕೊಂಡು ಸಿಲ್ವರ್ ಜೂಬ್ಲಿ ಆಗಿರೋದು, ಒಬ್ಬ ಸ್ಟಾರ್ ಹುಟ್ಟಿರೋನು ಅಂತ ಅಮೇಝಿಂಗ್ ಕ್ಲೈಮ್ಯಾಕ್ಸ್. ತುಂಬ ನನಗೆ ಅಳು ಬಂದಿದ್ದ ವಿಷಯ, ಭೀಮಾಲಿ 2 ಪುಟ್ಟ ಹೆಣ್ಮಕ್ಳು ಮಾಡಿದ್ದಾರೆ. ಸಲಗಾಗ ಮುಂಚೆ ನಿಂದು ಮಾರ್ಕೆಟೇ ಇಲ್ಲ, ಇನ್ನು ಸಿನಿಮಾ ಮಾಡಬೇಡ ಅಂದಾಗ ಖಡಕ್ ನಿರ್ಧಾರ ಮಾಡಿ ನಿರ್ದೇಶಕ ಆಗಿದ್ದು. ಬಟ್ ನನಗೊಂದು ಆಸೆ ಇದೆ ಸರ್, ಅಂದರೆ ಎಲ್ಲ ಸಿನಿಮಾಗಳ ನಡುವೆ ಶಿವಲಿಂಗು ಥರ ಒಂದು ಮುಗ್ಧವಾದ ಕ್ಯಾರೆಕ್ಟ್ರಲ್ಲಿ ಮತ್ತೆ ನಿಮ್ಮನ್ನು ನೋಡಬೇಕು ಅನ್ನೋದು. ಪ್ರಾಬಬ್ಲಿ ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ತುಂಬ ನೇಟಿವ್ ಅಂತ ಅನ್ಸುತ್ತಲ್ಲ ಸರ್. ನೇಟಿವ್ ಅಂದರೆ ನಮ್ಮವರು, ನಮ್ಮತನ ಅನ್ನೋದು ಅನಿಸಿದ್ದು. ಆಮೇಲೆ ಎಷ್ಟು ನೈಜವಾದ ನಟನೆ ಇದು, ಅಂದರೆ ಫ್ಯಾಬ್ರಿಕೇಟೆಡ್ ಅಲ್ಲ ಇದು. ತುಂಬ ಏನೋ ಗ್ಲಾಮರಸ್ ಆಗಿ ಅಥವಾ ಔಟ್ಕ್ಯಾಸ್ಟ್ ಮಾಡ್ತಿಲ್ಲ ಅವರು. ಅಲ್ಲಿರೋದನ್ನ ತುಂಬ ನೈಜವಾಗಿದ್ದಾರೆ. ನಮ್ಮವರೆಲ್ಲ, ನಮ್ಮ ಪಕ್ಕದ ಮನೆಯವರಲ್ವ, ನಮ್ಮಲ್ಲಿ ಇದ್ರಲ್ಲ ಆ ಥರ. ಆಮೇಲೆ ಆ ಇನೋಸೆನ್ಸು ನಿಮ್ಮನ್ನು ನಿಜವಾಗ್ಲೂ ಇದ್ದಿದ್ದು ಇನೋಸೆನ್ಸ್ ಅದು. ಅದರಲ್ಲಿ ಮತ್ತೆ ನಿಮ್ಮನ್ನು ನೋಡೋ ಆಸೆ. ಸಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಹೋಲ್ ಸೊಸೈಟಿ. ಒಂದು ಸಿನಿಮಾ ಸೊಸೈಟಿ ಒಬ್ಬ ಇನ್ನೋಸೆಂಟ್ನ ಸಲಗ ಮಾಡಿಬಿಡ್ತು. ಈಗ ಭೀಮಾ ಮಾಡಿಬಿಡ್ತು. ನಿಮ್ಗೆ ಅರ್ಥ ಆಗಿರ್ಬೋದು. ಚೆನ್ನಾಗಿ ಉತ್ತರಿಸಿದ್ರಿ. ಬಟ್ ಮತ್ತೆ ಆ ಇನ್ನೋಸೆನ್ಸ್ ಬರುತ್ತಾ? ನನಗೆ ತುಂಬ ಇಷ್ಟ ಅದನ್ನು ಆ್ಯಕ್ಟ್ ಮಾಡೋದಕ್ಕೆ. 100% ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಈಗಲೂ ಆ ಥರದ್ದು ಒಂದು ಕತೆ ಸ್ಟ್ರೈಕ್ ಆಗಬೇಕು. ಈಗ ಹಂಗಿದ್ರೆ ನಾನು ಸಲಗ ಬದಲು ಅದೇ ಬರ್ಕೋಬೋದಾಗಿತ್ತು. ಇಲ್ಲ, ಅದು ಸ್ಟ್ರೈಕ್ ಆಗಬೇಕು ಸರ್. ಅದು ಹೌದು. ಯಾಕೆಂದರೆ ಅದು ತುಂಬ, ಅದನ್ನು ನಾವು ಹೇಳೋಕ್ಕೆ ಬರೋಲ್ಲ. ಇಟ್ಸ್ ನಾಟ್ ಮ್ಯಾಜಿಕ್. ಅದೊಂಥರ ವರ. ಅದು ದೇವ್ರು ಕೊಡೋ ವರ. ಆ ವರ ಮತ್ತೆ ಆಗಬೇಕು. ಅದಾದರೆ ಮತ್ತೆ ಅದನ್ನು ಮಾಡೋಕ್ಕೆ ಸಾಧ್ಯ. ನಾನು ನೀವು ಮಾತಾಡ್ತಿದ್ರೆ ತಲೆಯಲ್ಲಿ ಏನು ಹುಡುಕ್ತಾ ಗೊತ್ತಾ? ನನ್ನ ಹತ್ರ 2 ಟೊಮೊಟೊ ಸರ್, 15 ರೂಪಾಯಿ. ತಾವಿರೋದು 15 ರೂಪಾಯಿ ಎಳ್ಳೆ ಟೊಮೊಟೊ ಕಣೋ ಅನ್ನೋದು. ಎಷ್ಟು ಇನ್ನೋಸೆನ್ಸ್ ಸರ್ ಅದು. ಹೌದೌದೌದೌದು. ಅಂದರೆ ಇಷ್ಟು ದಿನ ಆಗಿದೆ, ವರ್ಷಗಳಾಗಿದೆ, ನಮಗೆ ನಾವು ಬೆಳವಣಿಗೆ ಆಗಿದೆ, ಕೂದಲೇ ಬೆಳ್ಳಿ ಆಗಿದೆ. ಅಂಥ ಟೈಮಲ್ಲೂ ಅದು ಎವರ್ಗ್ರೀನ್ ಉಳ್ಕೋತಲ್ಲ. ಹೌದೌದೌದೌದು. ನನ್ನ ಫೇವ್ರೇಟ್ ಡೈಲಾಗ್ ಅದು. ನನ್ನ ತಾವಿರೋದು 15 ರೂಪಾಯಿ ಎಳ್ಳೆ ಟೊಮೊಟೊ ಕಣೋ ಮತ್ತೆ. ಸರ್ ವಾವ್, ಎಂಥ ಇನ್ನೋಸೆನ್ಸ್ ಸರ್. ಅದೇ ಎಂತೆಂಥ ಆದಮೇಲೆ ಸುಮಾರಷ್ಟು ಡೈಲಾಗ್ಗಳನ್ನ ಹೊಡೆದಿರ್ತೀರ ನೀವು, ಯೂಶಲ್ ಹೊಡೆದಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಇಲ್ಲಿಗೆ ಮುಟ್ಬಿಟ್ರಲ್ಲ ಅದರಲ್ಲಿ. ಅದು ನನ್ನ 2-3 ಡೈಲಾಗು ತುಂಬ ದುನಿಯಲ್ಲಿ ಕಾಡೋದು. ಒಂದು, ನನ್ನ ತಾವು 15 ರೂಪಾಯಿ ಎಳ್ಳೆ ಟೊಮೊಟೊ ಕಣೋ. ಬಾಬಾ ಇಳಿ ಕೆಳಿಕೆ ಕಪ್ಪಗಿದ ಹಳೆ ಬಟ್ಟೆ ಹಾಕೋಬಿಟ್ರೆ ನಿಮ್ಮ ಕಣ್ಣಿಗೆಲ್ಲ ಕಳ್ಳರ ಥರನೇ ಕಾಣಿಸ್ತಾರೇನೋ, ಅದೊಂದು. ಆಮೇಲೆ ರಘುವಣ್ಣಗೆ ಹೇಳ್ತೀನಿ, ಅಣ್ಣೋ ಇಲ್ಲಿ ಬರೆದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ, ನಾನು ಅವನ ನೋಡ್ತೀನಿ ಅನ್ನೋದೊಂದು. ಅದಾದಮೇಲೆ ಇದನ್ನು ಒಡೆದ್ಬಿಟ್ಟು, ಇದೇನಣ್ಣೋ ಇದ್ಯಾವುದೋ ಕೋಳಿ ಕೂಡಾಕೋದಲ್ಲ, ನಾನು ಕೂಡಾಕಿದೆಯಲ್ಲಣ್ಣ ಅಂತ, ಅದೊಂದು. ಅದಾದಮೇಲೆ ಅವೋ ಅಂತೀನಲ್ಲ, ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ಸರ್ ಇದೆಲ್ಲನೂ ಸಿನಿಮಾದಲ್ಲಿ ಬಿಟ್ಟು ಕೂಡ ನಿಮ್ಮ ನಿಜ ಜೀವನಕ್ಕೂ ಹತ್ರ ಆಗಲ್ವಾ? ಡೈಲಾಗ್ಗಳು ತುಂಬ ಮನಸ್ಸಿಂದಾನೇ ಹೇಳ್ದಂಗಿದೆ. ಹೌದೌದು. ದುನಿಯಾ ಸಿನಿಮಾನೇ ಬಿಟ್ಬಿಡಿ, ಇಟ್ ಈಸ್ ಸೋ ಜೆನ್ಯೂನ್ ಫ್ರಮ್ ಯುವರ್ ಹಾರ್ಟ್. ಹೌದೌದೌದೌದು ಅಲ್ವಾ? ಹೌದು. ಅಂದರೆ ನಿಮಗೆ ನಿಮ್ಮ ದುಶ್ಮನ್ಗಳು ಯಾವಾಗಲೂ ಕೂಡಾಕಕ್ಕೆ ನೋಡ್ತಾರೆ. ನೀವು ಒಂದು ಅನ್ಕೊಳ್ಳಿ, ಯಾವುದೋ ಕೋಳಿ ಗೂಡಲ್ಲಿ ನಿಮ್ಮನ್ನು ಕೂಡಾಕವ್ರೆ ಅಂತ, ಅವಾಗ ಎಂಥ ಗೂಡಾದರೂ ಹೊಡ್ಕೊಂಡ್ಬರ್ತೀರ. ಅವ್ರು ಅನ್ಕೊತಾರೆ ನಾನು ದೊಡ್ಡ 7 ಸುತ್ತಿನ ಕೋಟೆಯಲ್ಲಿ ಕೂಡಾಕಿದ್ದೀನಿ, ಅವನ್ನ ಕಂಪ್ಲೀಟ್ಲಿ ಅವನ ಲೈಫ್ನ ರಿವ್ಯೂನ್ ಮಾಡೋಕ್ಕೆ ಅಂತ. ಅದೆಲ್ಲ ಕೋಳಿ ಗೂಡು ಅಂದ್ಕೊಳ್ಳಿ, ಆಚೆ ಬರ್ತೀರ ನೀವು. ಓಕೆ ಸರ್, ಇವಾಗ ನನಗೆ ಅನ್ನಿಸ್ತಿರೋದು, ಇಷ್ಟು ಒಳ್ಳೆ ಪಲ್ಸಿದೆ ನಿಮ್ಮದು, ಸಲಗ ವಿಷಯದಲ್ಲಾಗಲಿ ಇಲ್ಲಾಂದರೆ ಭೀಮಾ ವಿಷಯದಲ್ಲಾಗಲಿ. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಸ್ಟಾರ್ಡಮ್ನ ನೋಡಿದ್ರಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರಿ. ಮಧ್ಯೆ ಒಂದು ಡೌನ್ಫಾಲ್ ಆಯ್ತಲ್ಲ ಸರ್, ಆವಾಗ ಸ್ಕ್ರಿಪ್ಟ್ ಜಡ್ಜ್ಮೆಂಟಲ್ಲಿ ಏನು ತೊಂದರೆ ಆಯಿತು ಸರ್? ಅದು ನನಗೆ ಎಲ್ಲ ಕಡೆಯಿಂದ ಆಗಿರುತ್ತಪ್ಪ. ಸಿ, ಯಾವಾಗ ಮನೆ ತಣ್ಣಗಿರುತ್ತೆ ಆವಾಗ ಎಲ್ಲವೂ ಚೆನ್ನಾಗಿರುತ್ತೆ. ಯಾವಾಗ ಮನೆ ಕೆಡುತ್ತೆ ಅವಾಗ ಎಲ್ಲವೂ ಕೆಟ್ಟೋಗುತ್ತೆ. ಇಷ್ಟೇ. ಬಟ್ ಕೆಲಸಲ್ಲಿ ಗೊತ್ತಿದ್ದೂ ಆ ಥರ ಸಿನಿಮಾಗಳನ್ನು ಮಾಡಿದ್ರೆ ಅಲ್ಲ, ಎಲ್ಲ ಸೇರ್ಕೊಳ್ಳುತ್ತೆ. ಸಿ, ಎಲ್ಲವೂ ಸೇರುತ್ತಪ್ಪ. ಅಂದರೆ ಈಗ ಮನೆ ಆಗ್ಬೋದು, ಪ್ರೊಫೆಷನ್ ಆಗ್ಬೋದು, ಎಲ್ಲ ಸೇರಿದಾಗ್ಲೇ ಅದು ಕೆಟ್ಟೋಗೋದು ಅಲ್ವಾ?
ಹೌದು. ಹಂಗೆ. ಬಟ್ ರಿಗ್ರೆಟ್ ಇದೆ ಒಂದಷ್ಟು ಸಿನಿಮಾಗಳನ್ನ ನಾನು ಈ ಟೈಮಲ್ಲಿ ಮಾಡಬಾರ್ದು. ಏನು ಮಾಡೋಕ್ಕಾಗಲ್ಲ. ಇಲ್ಲ 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 ಹಂಗಲ್ಲ. ಹ್ಮ್. ಇಟ್ ವಾಸ್ ಅದೊಂದು ಅನುಭವಿಸಿದಂಥ ಮೊಮೆಂಟ್ ಅದು. ಹಾ. ಆ ಮೊಮೆಂಟ್ನ ಪ್ರತಿಯೊಬ್ಬರು ಅನುಭವಿಸ್ಲೇಬೇಕು. ಅದನ್ನು ನೀವು ಗ್ರಹಚಾರ ಅಂತಾದರೂ ಹೇಳಿ ಅಥವಾ ನನಗೇನೋ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ, ನೀವು ಅದನ್ನೆಲ್ಲ ಅನುಭವಿಸಿದಾಗಲೇ ನಿಮ್ಗೆ ಅದು ಒಂದು ಬೇರೆ ಥರ ಬದುಕೋಕ್ಕೆ ಶಕ್ತಿ ಕೊಡೋದು. ಓಕೆ. ನಿಮಗೂ ಮಾನಸಿಕವಾಗಿ ಕೊಡುತ್ತೆ, ದೈಹಿಕವಾಗಿ ಕೊಡುತ್ತೆ, ಸ್ಪಿರಿಚುವಲಿ ಕೊಡುತ್ತೆ. ಹಂಗೆ. ಓಕೆ ಸರ್, ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದ್ದೀರಾ. ಒಬ್ಬ ನಟನಾಗಿ ತುಂಬ ನಿಮಗೆ ಖುಷಿ ಕೊಟ್ಟಂತಹ ಒಂದು 3 ಸಿನಿಮಾಗಳನ್ನ ಹೇಳಿ ಅಂದರೆ ಯಾವ್ದು ಸರ್? ದುನಿಯಾ ಫಸ್ಟ್, ಅದು ಯಾವಾಗಲೂ. ಜಂಗ್ಲಿ, ಶಂಕರ್ IPS. ಓಕೆ. ದನ ಕಾಯೋನು ಕ್ಯಾರೆಕ್ಟ್ರು. ಓ ಬ್ಯೂಟಿಫುಲ್. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್. ಹಾಂ, ಇವೆಲ್ಲ ತುಂಬ ರಿಮಾರ್ಕಬಲ್, ಯಾವಾಗಲೂ ಮರೆಯೋಕ್ಕಾಗದೆ. ನೋಡಿ, ನನ್ನ ಫೇವ್ರೆಟ್ ಕೊಲಾಬ್ರೇಷನ್ ನೀವು 2 ಹೇಳಿದ್ರಿ, ಫಸ್ಟ್ 2 ದುನಿಯಾ, ಜಂಗ್ಲಿ. ವೀರಬಾಹು. ಆ್ಯಕ್ಚುಲಿ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಅದು. ಏನೋ ಬ್ಯಾಡ್ ಟೈಮ್, ಅದು ಸರಿಗಾಗಲಿಲ್ಲ. ಸ್ಲಂಬಾಲನೂ ಚೆನ್ನಾಗಿದೆ. ಕಡಿಮೆ ಮಾತಾಡಿದ್ದೆ ಆ ಸಿನಿಮಾದಲ್ಲಿ ತುಂಬ. ಸ್ಲಂಬಾಲ, ಭೀಮಾ ತೀರದಲ್ಲೂ ಚೆನ್ನಾಗಿ ಬಂದಿತ್ತು. ನನಗೆ ವೀರಬಾಹು ಕ್ಲೈಮ್ಯಾಕ್ಸು ಇವತ್ತು ತೆಗೆದಿದ್ದರೆ ಒಬ್ಬ ಹೊಸ ಹುಡುಗನ ಇಟ್ಕೊಂಡು ಸಿಲ್ವರ್ ಜೂಬ್ಲಿ ಆಗಿರೋದು, ಒಬ್ಬ ಸ್ಟಾರ್ ಹುಟ್ಟಿರೋನು ಅಂತ ಅಮೇಝಿಂಗ್ ಕ್ಲೈಮ್ಯಾಕ್ಸ್ ವೀರಬಾಹು. ಇಸ್ಮಾಯಿಂದರ್ ಸರ್ ಬರೆದಿದ್ದು. ಹೌದು. ಅಮೇಝಿಂಗ್, ಅದು ಅಮೇಝಿಂಗ್. ಆ್ಯಂಡ್ ದನ ಕವಿನೂ ಬಗ್ಗೆ ನೀವು ಮಾತಾಡಿದ್ರಿ, ಅದರಲ್ಲೂ ಕೂಡ ಮತ್ತೆ ದುನಿಯಾಲಿದ್ದಂತಹ ಇನ್ನೋಸೆನ್ಸ್ ಮತ್ತೆ ಕಾಣಿಸಿದ್ದು. ಇಲ್ಲ, ತರಲೆ ಅವನು ಇನ್ನೋಸೆಂಟ್, ಇವನು ಅವನು ಹುಟ್ಟು ತರಲೆ, ಅವನು ಸುಮ್ಮನೆ ಇರಲ್ಲ ಅವನು. ಬಟ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ ನಿಮ್ಗೆ. ಹೌದೌದು, ತಿರ್ಗಾ ಮಾಡ್ಬೇಕು ಅದನ್ನ. ಭೀಮಾ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು, ಎಲ್ಲ ಸಿನಿಮಾ ಮಾಡಿದ್ವಿ, ಒಂದು 4 ವರ್ಷ ಜರ್ನಿ ಇದೆ. ಭೀಮಾ ಅಂದ ತಕ್ಷಣ ನಿದ್ದೆಯಿಂದ ಇದ್ರೆ ಒಂದೇನಾದ್ರು ತಲೆಗೆ ಬರುತ್ತೆ, ವಾವ್ ಹೆಂಗಿತ್ತಪ್ಪ ಇದು ಅಂತ ಸ್ಟ್ರೈಕ್ ಆಗೋ ವಿಷಯ ಅಂದರೆ ಭೀಮಾದ ಯಾವ್ದು ಸರ್? ತುಂಬ ನನಗೆ ಅಳು ಬಂದಿದ್ದ ವಿಷಯ, ಭೀಮಾಲಿ 2 ಪುಟ್ಟ ಹೆಣ್ಮಕ್ಳು ಮಾಡಿದ್ದಾರೆ. ಪುಟಾಣಿ ಹೆಣ್ಮಕ್ಳು ಶಿಷ್ಟುದ್ದ ಇದ್ದಾರೆ. ಓಕೆ. ಒಂದು ಸಕಲೇಶ್ಪುರದ ಮಗು, ಇನ್ನೊಂದು ಇಲ್ಲೇ ನಮ್ಮ ಕೆಂಗೇರಿ ಹತ್ರ ಇರೋ ಮಗು. ಇಬ್ಬರು ಪರಿಚಯ ಇರೋರ ಮಕ್ಕಳೇ. ಅವ್ರ ಸೀನ್ನ ನಾನು ಮರೆಯೋಕ್ಕೆ ಆಗ್ತಾಯಿಲ್ಲ. ಯಾಕೆ ಸರ್? ಗೊತ್ತಿಲ್ಲ, ಅದು ಮರೆಯೋಕ್ಕೆ ಆಗ್ತಿಲ್ಲ. ಅವರಲ್ಲಿದ್ದಂತಹ ಇನ್ನೋಸೆನ್ಸ ಗೊತ್ತಿಲ್ಲ. ಆ ಸೀನು ನೀವು ನೋಡಿದಾಗ ಗೊತ್ತಾಗತ್ತೆ. ಆ ಇಷ್ಟೇ ಉದ್ದ ಮಕ್ಕಳು, ನನಗದು ತಡೆಯೋಕ್ಕೆ ಆಗ್ತಿಲ್ಲ. ಅಷ್ಟು ಇಲ್ಲಿ ನೆನೆಸ್ಕೊಂಡು ಇದು ಮಾಡೋಕ್ಕಿಂತ ಆನ್ ಸ್ಕ್ರೀನ್ ನೋಡಿದ್ರೆ ಪ್ರತಿ ದಿವಸ ಜ್ಞಾಪಿಸ್ಕೋತೀನಿ ಆ ಮಕ್ಕಳು. ನಾನು ಅಬ್ಬಾ ಏನಪ್ಪ ಇದು ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಮರೆಯೋಕ್ಕಾಗ್ತಿಲ್ಲ ಭೀಮಾದು. ಆಮೇಲೆ ಕತೆ ಮರೆಯೋಕ್ಕಾಗ್ತಿಲ್ಲ. ಎಸ್, ಒಂದು ಒಳ್ಳೆ ಪ್ರಯತ್ನ ಪಟ್ಟೆ ನಾನು, ಸಖತ್ ಹಾರ್ಡ್ ವರ್ಕ್ ಮಾಡಿದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಇನ್ನೊಂದು ಪ್ರಶ್ನೆ ಕೇಳಿ. ಏನು ಅನ್ಕೊಳ್ಳೋದು, ಏನು ಬೇಕಾಗುತ್ತೆ ಅಂದ್ರೆ ಎಲ್ಲ ಇಂಡೈರೆಕ್ಟ್ ಆಗಿ ಎಲ್ಲ ವಿಷಯ ಹೇಳ್ಬಿಡಿ, ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ಹೌದು, ಒಂದಷ್ಟು ವಿಷಯಗಳು ಕೇಳ್ತಾ ಇರ್ತೀವಲ್ಲ, ಈ ಸಿನಿಮಾ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಸರ್, ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇರ್ತೀವಿ. ನನಗೆ ತುಂಬಾ ಖುಷಿಯಾಗಿದ್ದ ವಿಷಯ ಒಂದು, ಲೋಕೇಶ್ ಕನಗರಾಜ್ ಅವ್ರ ಸಿನಿಮಾದಲ್ಲೂ ಮಾಡ್ತಿದ್ದಾರೆ. ಹೌದು, ಅದು ಐ ಥಿಂಕ್ ನನಗಿನ್ನ ಪ್ರಾಪರ್ ಆಗಿ ಇಲ್ಲಿವರೆಗೂ ವಿಷಯ ಬಂದಿಲ್ಲ. ಅದೆಲ್ಲ ಟಾಕ್ಸ್ ನಡೆದಿದೆಯಂತೆ. ಯಾಕಂದರೆ ಸುಮ್ಮನೆ ನಾವೇನೋ ಸುಳ್ಳು ಹೇಳೋದು ಬೇಡ. ಅಲ್ಲಿಂದನೇ ನಮ್ಗೆ ಬಂದಿದ್ದ ನ್ಯೂಸ್ ಅದು, ಚೆನ್ನೈಯಿಂದ. ಬಟ್ ಗೊತ್ತಿಲ್ಲ ಅದು ನನಗೆ ರೀಚ್ ಆಗುತ್ತಾ ಇಲ್ವಾ, ಐ ಡೋಂಟ್ ನೋ. ಬಂದರೆ 100% ಮಾಡ್ತೀನಿ. ನಮಗೂ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಕೂಡ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್ಸ್. ಆ್ಯಂಡ್ ಫೈನಲಿ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಎಸ್, ನಾನು ಮೀಟ್ ಮಾಡುವಂತಹ ಪ್ರತಿ ಸೆಲೆಬ್ರಿಟಿ ಹತ್ರನೂ ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ. ಏನು ಅಂತಂದರೆ, ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಖಡಕ್ ಮೂಮೆಂಟ್ ಅಂದರೆ ಏನು ಅಂದರೆ, ಇನ್ನೇ ನನ್ನ ಕೈಲಿ ಆಗೋದೇ ಇಲ್ಲ, ಬಿದ್ದುಬಿಟ್ಟಿದ್ದೀನಿ, ಇದನ್ನು ಬಿಟ್ಬೋಣ ಅಂತ ಅನಿಸ್ತಿರುತ್ತೆ, ಇಲ್ಲ ಒಂದೇ ಒಂದು ಪ್ರಯತ್ನ ಪಡೋಣ ಅಂತ ಎದ್ದು ನಿಂತಿದ್ದು. ಈ ಪ್ರಶ್ನೆ ಏನಕ್ಕೆ ಕೇಳ್ತೀನಿ ಅಂದರೆ ಸರ್, ನೋಡ್ತಿರುವಂತಹ ತುಂಬ ಜನ ನಿಮ್ಮ ಅಭಿಮಾನಿಗಳಿಗೆ ಅವ್ರ ಕೈಲಿ ಆಗಿದೆ, ನನ್ನ ಕೈಲೂ ಆಗುತ್ತೆ ಅಂತ ಒಂದು ಹುಮ್ಮಸ್ ಬರಲಿ ಅಂತ. ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಸರ್? ನೀನು ಹೀರೋನೇ ಆಗೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಖಡಕ್ಕಾಗಿ ಅದನ್ನು ತೊಗೊಂಡು ನಾನು ಹೀರೋ ಆಗಿದ್ದು. ಸಲಗಾಗ ಮುಂಚೆ ನಿಂದು ಮಾರ್ಕೆಟೇ ಇಲ್ಲ, ಇನ್ನು ಸಿನಿಮಾ ಮಾಡಬೇಡ ಅಂದಾಗ ಖಡಕ್ ನಿರ್ಧಾರ ಮಾಡಿ ನಿರ್ದೇಶಕ ಆಗಿದ್ದು. ಇನ್ನೆಲ್ಲ ಖಡಕ್ಕಾಗೇ ಇರ್ತೀವಿ. ಹೌದು, ಅಂದರೆ ಆ ಥರದ್ದು ಲೂಪ್ಗಳಲ್ಲಿ, ಇಲ್ಲಾಂದರೆ ಒಂದು ಬಂದಿ ಆಗಿಬಿಟ್ಟಿರ್ತಾರಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋರಿಗೆ. ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ, ಫಸ್ಟ್ ಆಫ್ ಆಲ್ ಅದನ್ನು ಬಿಟ್ಬಿಡಿ. ಮನುಷ್ಯನ ಕೈಲಿ ಈಗ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಗು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆಯಿತಾ? ಅದೊಂದು ಲೈನ್ ಇನ್ಸ್ಪಿರೇಷನ್ ಇಟ್ಕೊಳ್ಳಿ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂದಾಗ ನೀವು ಎಲ್ಲಿ ಬಿದ್ದರೂ ಆ ಲೈನ್ ಜ್ಞಾಪಿಸ್ಕೊಳ್ಳಿ. 100% ಎದ್ದು ಮುಂದೆ ನುಗ್ತಾ ಇರ್ತೀರಾ. ಆಮೇಲೆ ಫಸ್ಟು ನೊಂದ್ಕೊಳ್ಳೋದು ಬಿಡಿ, ಕೊರಗಬೇಡಿ. ಆಯಿತಾ? ನೊಂದ್ಕೊಳ್ಳೋದಕ್ಕಿಂತ
ಕೊರ್ಕೊಳ್ಳೋದ್ರಿಂದ ದೊಡ್ಡ ಕಾಯಿಲೆ ಇನ್ಯಾವುದೂ ಇಲ್ಲ. ಏನೂ ಆಗಿರಲ್ಲ. ಎಂಥದ್ರಲ್ಲೇ ಫೇಲ್ಯೂರ್ ಆಗಿರಲಿ ಅದು, ನಿಮ್ಮ ಲೈಫಲ್ಲಿ ಬರುವಂಥ ಯಾವುದೇ ಸಬ್ಜೆಕ್ಟಲ್ಲಿ ಫೇಲ್ಯೂರ್ ಆಗಿರಲಿ, ಇನ್ ದ ಸೆನ್ಸ್ ಲವ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು, ಅಥವಾ ಪ್ರೊಫೆಷನಲ್ ಆಗ್ಬೋದು, ಅಥವಾ ಸ್ನೇಹದಲ್ಲಾಗ್ಬೋದು, ಅಥವಾ ರಿಲೇಷನಲ್ಲಿ ಆಗ್ಬೋದು, ಏನೇ ಸೋತ್ರೂ ಹೊಸದನ್ನ ಮತ್ತೆ ಪಡ್ಕೋಬೋದು. ಜ್ಞಾಪಕ ಇರಲಿ, ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಸಿಗುತ್ತೆ ಒಳ್ಳೆಯದು. ಎಸ್. ಸೊ ಆ ಖಡಕ್ ಮೂಮೆಂಟ್ದು ಒಂದು ನಿದರ್ಶನ ಇಲ್ಲೇ ಇದೆ. ಇಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದು ಕೂತಿದ್ದಾರೆ. ಯಾರು ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದುನಿಯಾ ವಿಜಯ್ ಸರ್ ಒಂಥರ ಲೈವ್ ಎಕ್ಸಾಂಪಲ್. ಇದೇ ಥರ ಇನ್ಸ್ಪೈರ್ ಮಾಡ್ತಾನೆ ಇರಿ ಸರ್. ಕೋಟ್ಯಾಂತರ ಮನಸ್ಸುಗಳನ್ನ ಹಿಂಗೆ ಗೆಲ್ತಾನೆ ಇರಿ. ವೆರಿ ಆಲ್ ದಿ ಬೆಸ್ಟ್. August 9ಕ್ಕೆ ಭೀಮಾ ಬರ್ತಾ ಇದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನೀವೇ ಇನ್ವೈಟ್ ಮಾಡಿ ಸರ್. ಪ್ರೀತಿಯ ಎಲ್ಲ ಖಡಕ್ ಸಿನಿಮಾ ವೀಕ್ಷಕರಿಗೆ, ಈಗಾಗಲೇ ಸಲಗಾ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿ ನನ್ನ ಒಂದು ದೊಡ್ಡ ಸ್ಥಾನದಲ್ಲಿ ಕುಣಿಸಿದ್ದೀರಾ. ನಾನು ಯಾವಾಗಲೂ ಮನಸ್ಸಲ್ಲಿ ಒಂದು ಅಂದ್ಕೊಂಡಿದ್ದೆ, ನಮ್ಮ ತಾಯಿಗೆ ನಾನು ಸಲಗಾ ತೋರ್ಸೋಕ್ಕಾಗಲಿಲ್ಲ, ಅದರೊಂದು ಲೈನ್ ಬರೆದಿದ್ದೆ, ಅಭಿಮಾನಿಗಳ ಕಣ್ಣಲ್ಲಿ ನಿನ್ನನ್ನು ಕಾಣುವೆ ಅಮ್ಮ ಅಂತ. ಮತ್ತೆ ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನೀವೆಲ್ಲ ಬಂದು ಈ ಸಿನಿಮಾ ನೋಡಿ, ತಪ್ಪಿದ್ರೆ ತಿದ್ದಿ, ಚೆನ್ನಾಗಿದ್ದರೆ ಹೋಗಲಿ. ಸರ್ ಇದೇ ಥರ KFIನ ತುಂಬ ಎತ್ತರಕ್ಕೆ ತೊಗೊಂಡು ಹೋಗ್ತಾ ಇರಿ. ನಮ್ಮನ್ನು ಎಂಟರ್ಟೈನ್ ಮಾಡ್ತಾನೆ ಇರಿ, ಇನ್ನೊಷ್ಟು ಇನ್ಸ್ಪೈರ್ ಮಾಡ್ತಾ ಇರಿ, ನಮ್ಮ ಹಾರ್ಟ್ಗಳನ್ನ ಮತ್ತೆ ಗೆಲ್ತಾ ಇರಿ. ಡೆಫಿನೆಟ್ ಆಗಿ ಥ್ಯಾಂಕ್ ಯು.